ಈ ಥರ ನನಗಿಂತಲೂ ಕೆಂಪೇಗೌಡರ ಮೇಲೆ ಭಕ್ತಿ ಇರ್ಬೋದು ಅವ್ರಿಗೆ. ಆದರೆ ಇವತ್ತು ರಾಜಕೀಯ ತೆವಲಿಗೋಸ್ಕರ ಮಾಡ್ತಾವ್ರೆ. ಸೊ ಅದಕ್ಕೋಸ್ಕರ ನಾನು ನಮ್ಮ ಯಲಹಂಕ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ನೀವು ಮಾಡಿರಿ ಕಾರ್ಯಕ್ರಮ, ಜೊತೆಯಲ್ಲೇ ಮಾಡಿರಿ, ನೀವೇ ನೇತೃತ್ವ ವಹಿಸ್ಕೊಳ್ರಿ. ನಂದೇನು ಅಲ್ಲಿ ಬೆಳೆ ಬೇಯಬೇಕು ಅಂತೇನಿಲ್ಲ. ನೀವೇ ತಗೊಂಡು 27ನೇ ತಾರೀಕು ಕಾರ್ಯಕ್ರಮದಲ್ಲಿ ನಿಮ್ಮದೇ ಖರ್ಚು ವೆಚ್ಚಗಳನ್ನೆಲ್ಲ ಮಾಡಿರಿ. ನೀವೇನು ಹೇಳಿದ್ರೆ ಕೆಲಸವನ್ನು ಕಸ ಹೊಡಿ ಅಂದ್ರೆ ಹೊಡಿತೀವಿ, ಪ್ರತಿಮೆಯನ್ನು ತೊಳೆ ಅಂದ್ರೆ ತೊಳಿತೀವಿ, ಹೆಗಲು ಕೊಟ್ಟು ದೇವನವರು ಅಂದರೂ ಬರ್ತೀವಿ ನಾವೆಲ್ಲ ಕೂಡ. ಈ ಥರ ಇದ್ದೀವಿ, ಒಗ್ಗಟ್ಟಾಗಿ ಮಾಡಿರಿ ಅಷ್ಟೇ. ಸೊ ಇಲ್ಲಿ ಬಂದು ಚಿಕ್ಕಬಳ್ಳಾಪುರದ ರಾಜಕೀಯವನ್ನು ಇಲ್ಲಿ ಬಂದು ಯಲಹಂಕದಲ್ಲಿ ಮಾಡೋಕ್ಕೆ ಹೋಗಬೇಡ್ರಿ. ಬಹುಶಃ ನಾನು ಅವರ ಕಾಂಗ್ರೆಸ್ ಮುಖಂಡರಲ್ಲಿ ಕೇಳ್ಕೊಡ್ತಕ್ಕಂಥದ್ದು, ಇವತ್ತು ಯಲಹಂಕದಲ್ಲಿರ್ತಕ್ಕಂಥ ಟೌನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಎಲ್ಲ ಸೇರಿ ತಿಂಡಿ ವ್ಯವಸ್ಥೆ ಅವರೇ ಮಾಡೋದು. ಯಲಹಂಕ ಟೌನ್ ಒಕ್ಕಲಿಗರ ಸಂಘ ಐತಲ್ಲ, ಪ್ರತಿ ವರ್ಷ ಅವರೇ ತಿಂಡಿ ಮಾಡೋವಂಥದ್ದು, ಎಲ್ಲ ಜೊತೆಯಲ್ಲಿ ಸೇರ್ಕೊತಾರೆ. 27ಕ್ಕೂ ಬರ್ತಾರೆ ನಮ್ಮ ಜೊತೆಯಲ್ಲಿ. ಇವತ್ತು ಕೆಲವರು ನೋವೇನು ಅಂದರೆ ಎರಡೆರಡು ಕಡೆ ಮಾಡ್ತಾವ್ರೆ ಅಂತೇಳಿ ಕೆಲವರು ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕಾಗಲ್ಲ. ಈ ಥರದೊಂದು ಪರಿಸ್ಥಿತಿ ಐತೆ. ಸೊ ನಾನು ವಿನಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ಯಲಹಂಕ ಅಂದರೆ ಕೆಂಪೇಗೌಡರು ರಾಜಧಾನಿ ಮಾಡ್ಕೊಂಡಿರ್ತಕ್ಕಂಥದ್ದು ಯಲಹಂಕವನ್ನು. ಇವತ್ತು ಅವ್ರಿಗೆ ಮಸಿ ಬೆಳೆಯಂತೆ ಕೆಲಸ ಮಾಡೋದು ಬೇಡ. ಸೊ ನಾವೆಲ್ಲ ಒಗ್ಗಟ್ಟಾಗಿ ಏನು 18 ವರ್ಷದಿಂದ ನಾವು ಮಾಡ್ಕೊಂಬಂದಿದ್ವಿ, ಅದೇ ಥರ ತಾವು ಕೂಡ ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಯಶಸ್ವಿ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀನಿ. ಅದಕ್ಕೆ ಮೀರಿ ನೀವು ಮಾಡಿದ್ರೆ ನಾವೇನು ತಡೆಯೋಕ್ಕಾಗೋದಿಲ್ಲ. ನಿಮ್ಮ ಪ್ರಕಾರ ನೀವು ಮಾಡಿಕೊಡ್ರಿ, ನಾವು ಯಥಾ ಪ್ರಕಾರ ನಮ್ಮದು ಏನು ಜಯಂತ್ಯೋತ್ಸವ ಆಯಿತು ನಮ್ಮ ಪ್ರಕಾರ ನಾವು ಮಾಡ್ತೀವಿ. ಸರ್, ಇದು ರಸ್ತೆದು ಏನು ಸೇತುವೆ ಮಾಡ್ತಾ ಇದ್ದಾರೆ, ಕಾಲೂರು ಗ್ರಾಮಸ್ಥರಿಗೆ ಇನ್ನು ಸಾಸಿವೆ ಗುಟ್ಟ ಆಗಬೇಕು, ಇದು ಮಾದನಾಯಕನಹಳ್ಳಿ ಕುದುರೆ ಇಲ್ಲ. ಈಗ ಹೇಳಿದ್ರು, ನಾನು ಈಗ ಕಾಂಟ್ರಾಕ್ಟರ್ ಮಾತಾಡಿದ್ದೀನಿ, ಪೈಪ್ ಹಾಕಿ ಸಪ್ರೇಟ್ ಒಂದು ಮಡ್ ಹಾಕಿ ಟೆಂಪ್ರರಿ ಸ್ಕೂಲ್ ಬಸ್ಗಳು ಅದು ಹೋಗೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಕಾಂಟ್ರಾಕ್ಟರ್ ಬರೋಕ್ಕೆ ಹೇಳಿದ್ದೀನಿ, ಮುಖಂಡರಿಗೆ ಹೇಳಿದ್ದೀನಿ, ಅವ್ರು ಸೇರ್ಕೊಂಡು ಅದನ್ನು ಪರಿಹಾರ ಮಾಡ್ತೀವಿ.